ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ಗಗನಯಾತ್ರಿ ಶುಭಾಂಶು ಶುಕ್ಲಾ ನಾಳೆ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಅಮೆರಿಕಾದಲ್ಲಿ ತರಬೇತಿಯನ್ನ ಪಡಿತಾ ಇರುವ ಶುಕ್ಲಾ ಅವರು ನಾಳೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ. ನಂತರ ಲಕ್ನೋಗೆ ಪ್ರಯಾಣಿಸುವ ನಿರೀಕ್ಷೆ ಇದೆ. ಆಗಸ್ಟ್ 22-23ರಂದು ನಡೆಯಲಿರುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಭಾಗವಹಿಸಲು ಶುಕ್ಲಾ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಬಾಹ್ಯಾಕಾಶಕ್ಕೆ ತೆರಳಿದಾಗ ತ್ರಿವರ್ಣ ಧ್ವಜ ಹೊಂದಿರೋ ಜೆರ್ಸಿ ಕೂಡ ಧರಿಸಿದ್ರು. ಇದೀಗ ಭಾರತಕ್ಕೆ ಮರಳ್ತಾ ಇರುವ ಶುಕ್ಲಾ ತಮ್ಮ ಅನುಭವಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಉತ್ಸುಕನಾಗಿದ್ದೇನೆ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತಕ್ಕೆ 2 ಬಾರಿ ಸುಂಕದ ಶಾಕ್ ಕೊಟ್ಟಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ತಮ್ಮ ವರಸೆ ಬದಲಿಸುವ ಸೂಚನೆಯನ್ನ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗಿನ ದ್ವಿಪಕ್ಷೀಯ ಮಾತುಕತೆ ಬೆನ್ನಲ್ಲೇ ಟ್ರಂಪ್ ಭಾರತಕ್ಕೆ 2ನೇ ಸುಂಕ ವಿಧಿಸದಿರುವ ಕುರಿತು ಸುಳಿವು ನೀಡಿದ್ದಾರೆ. ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸ್ತಾ ಇರುವ ರಾಷ್ಟ್ರಗಳ ಮೇಲೆ 2ನೇ ಬಾರಿ ವಿಧಿಸಿದ್ದ ಹೆಚ್ಚುವರಿ ಸುಂಕವನ್ನ ಹೇರದಿರುವ ಸುಳಿವನ್ನ ಟ್ರಂಪ್ ಸರ್ಕಾರ ನೀಡಿದೆ. ಭಾರತೀಯ ವಸ್ತುಗಳ ಮೇಲೆ ಮೊದಲು 25% ಸುಂಕವನ್ನು ಅಮೆರಿಕ ಹೇರಿತ್ತು. ನಂತರ ಹೆಚ್ಚುವರಿಯಾಗಿ 25% ದಂಡವನ್ನು ವಿಧಿಸಿತ್ತು. ಇದು ಆಗಸ್ಟ್ 27ರಿಂದ ಜಾರಿಗೆ ಬರಲಿದೆ. ಒಂದೊಮ್ಮೆ ಇದನ್ನು ಜಾರಿಗೆ ತಂದಲ್ಲಿ ಭಾರತದ ವಸ್ತುಗಳ ಮೇಲೆ ಒಟ್ಟು 50% ಸುಂಕವನ್ನು ಅಮೆರಿಕ ವಿಧಿಸಿದಂತಾಗಲಿದೆ. ಇದು ಭಾರತದ ರಫ್ತುದಾರರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿ ಮಾಡಿತು. Wait a minute, Donald Trump just delayed possible increase in tariffs on China. Why do I think that probably President Trump was thinking ahead that maybe if you had to, that would have been part of the consequences? Well, because of what happened today, I think I don't have to think about that. Now, I may have to think about it in 2 weeks or 3 weeks or something, but we don't have to think about that right now. I think the meeting went very well. Wait a minute, Donald Trump just delayed possible increase in tariffs on China. Why do I think that probably President Trump was thinking ahead that maybe if you had to, that would have been part of the consequences? Well, because of what happened today, I think I don't have to think about that. Now, I may have to think about it in 2 weeks or 3 weeks or something, but we don't have to think about that right now. I think the meeting went very well. Wait a minute, Donald Trump just delayed